ಊರಾಗ ಏನ್ ಅನ್ನತ್ತಾರ್ರಿ ಹುಂಬ್ರು ಹೋಳಿ ಹಂಗ ಟ್ರೈನಿಂಗ್ ಮುಗ್ದೈತೆ ಅಷ್ಟೇ. ಹಾಯ್ ನಾನು ಇವನ್ ದೋಸ್ತು, ನಾನು ನೀನೊಂದು ದೋಸ್ತು. ನಮಸ್ಕಾರ ಗೆಳೆಯರೇ, ಸಿದ್ದು ಆಫೀಸಲ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕವಾಯತು ಸಮಾದೇಷ್ಟರ ಆದೇಶವನ್ನು ಪರಿಪಾಲಿಸಿಕೊಂಡು ಸಹಾಯಕ ಕವಾಯತು ಸಮಾದೇಷ್ಟರನ್ನು ಅನುಸರಿಸಿಕೊಂಡು ಮೊದಲ ತುಕಡಿಯ ನಾಯಕರಾಗಿ ಶ್ರೀರಾಮಚಂದ್ರ ಶಿಸ್ತನ್ನು ನಮ್ಮ ಉಳಿಸಿರಾಗಿಸಿಕೊಳ್ಳುತ್ತಾ ಸೇವೆಯನ್ನು ನಮ್ಮ ಧರ್ಮವನ್ನಾಗಿಸಿಕೊಂಡು ನಾವು ಕೇವಲ ಆರಕ್ಷಕರಲ್ಲ, ಸಮಾಜದ ಶಾಂತಿಯ ದೂತರು ಎನ್ನುವ ಸಂದೇಶವನ್ನು ಸಾರುತ್ತಾ ಮೊದಲ ತುಕಡಿ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಿಕೊಂಡು ವೇದಿಕೆಯ ಮುಂಭಾಗದಲ್ಲಿ ನಿಧಾನಗತಿಯ ನಡಿಗೆಯೊಂದಿಗೆ ಸಾಗಿ ಬರುತ್ತಿದೆ. ಈ ಕವಾಯತುವನ್ನು ನೋಡುವುದು ಕಣ್ಣಿಗದೆಷ್ಟು ಚಂದ, ಅದೆಷ್ಟು ಅಂದ. ಒಂದೇ ಲಯ, ಒಂದೇ ನಾದ, ಒಂದೇ ಗುರಿ. ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಿಕೊಂಡು ವೇದಿಕೆಯ ಮುಂಭಾಗದಲ್ಲಿ ನಿಧಾನಗತಿಯ ಪಥ ಸಂಚಲನದಲ್ಲಿ ಮೂರನೆಯ ತುಕಡಿಯನ್ನು ಮುಂದುವರಿಸಿಕೊಂಡು ಶ್ರೀ ವೀರಣ್ಣ ಸುರೇಶ್ ಬಂಡ್ಗಾರ್ ಅವರು ಒಂದನೆಯ ತುಕಡಿ ವೇದಿಕೆಯ ಬಲಪಾರ್ಶ್ವದಲ್ಲಿ, ಎರಡನೆಯ ತುಕಡಿ ವೇದಿಕೆಯ ಮಧ್ಯಭಾಗದಲ್ಲಿ ಹಾಗೂ ಮೂರನೆಯ ತುಕಡಿ ಅವರನ್ನು ಅನುಸರಿಸಿಕೊಂಡು ಬರುತ್ತಿದೆ. ಒಟ್ಟು ತಮ್ಮ ಪಥ ಸಂಚಲನವನ್ನು ಕಂಡುಕೊಳ್ಳುತ್ತಿದೆ. ಮೂರನೇ ತುಕಡಿಯ ನಾಯಕರಾದ ವೀರಣ್ಣ ಸುರೇಶ್ ಬಂಡ್ಗಾರ್ ಅವರು ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಿಕೊಂಡು ವೇದಿಕೆಯ ಮುಂಭಾಗದಲ್ಲಿ 3 ವಾದ್ಯ ವೃಂದಗಳು ಜಿಲ್ಲಾ ಸಶಸ್ತ್ರ ಮೀಸಲು ಪೊಲೀಸ್ ಪಡೆ ಉಡುಪಿ, ಜಿಲ್ಲಾ ಸಶಸ್ತ್ರ ಮೀಸಲು ಪೊಲೀಸ್ ಪಡೆ ಮಂಗಳೂರು, 7ನೇ ಪಡೆ KSRP ಮಂಗಳೂರವರು ಸುಂದರವಾದಂತಹ ರುದ್ರೇಗೌಡ ಜಿಎ ಇವರು ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಿಕೊಂಡು ವೇದಿಕೆಯ ಮುಂಭಾಗದಲ್ಲಿ ಒಟ್ಟು 4 ತುಕಡಿಗಳು ಇದೀಗ ವೇದಿಕೆಯ ಬಲಪಾರ್ಶ್ವಕ್ಕೆ ಬಂದು ನೆಲವಿಲ್ಲುತ್ತು. ಆ ಬಳಿಕ ಅಲ್ಲಿಂದ ಶೀಘ್ರಗತಿಯ ಪಥ ಸಂಚಲನದೊಂದಿಗೆ ಮತ್ತೊಮ್ಮೆ ಬಂದು ಮುಖ್ಯ ಅತಿಥಿಗಳಿಗೆ ಗೌರವವನ್ನು ಸೂಚಿಸಲಿದೆ. ಇದೀಗ ವೇದಿಕೆಯ ಬಲಪಾರ್ಶ್ವಕ್ಕೆ 4 ತುಕಡಿಗಳು ನಿಧಾನಗತಿಯ ಪಥ ಸಂಚಲನದಲ್ಲಿ ಸರಿಸಮಾನವಾಗಿ 20 ಹೆಜ್ಜೆಗಳ ಅಂತರವನ್ನು ಕಾಯ್ದುಕೊಂಡು ನಿಧಾನಗತಿಯ ಹೆಜ್ಜೆಗಳನ್ನು ಒಂದೊಂದಾಗಿಯೇ ಇಡುತ್ತಾ ಲಯಬದ್ಧವಾಗಿ ರಾಗಬದ್ಧವಾಗಿ ನಾಲ್ಕನೆಯ ತುಕಡಿಯ ನಾಯಕರಾಗಿರುವ ಶ್ರೀ ರುದ್ರೇಗೌಡ ಜಿ ಅವರು ನಾವು ಸಮಾಜದ ಶಾಂತಿಯ ಕಾವಲುಗಾರರು, ನಡೆಯುವ ನಿರ್ಧಾರ ಒಂದು ಕುಟುಂಬದ ಬದುಕನ್ನೇ ಬದಲಾಯಿಸಬಹುದು. ನಮ್ಮ ಸಮವಸ್ತ್ರದ ಗೌರವ ಕೇವಲ ನಮ್ಮ ಕೈಯಲ್ಲಿಲ್ಲ. ಮುಖ್ಯ ಅತಿಥಿಗಳಿಂದ ಕವಾಯತು ಆರಂಭಿಸಲು ಅನುಮತಿಯನ್ನು ಪಡೆದುಕೊಂಡ ಇಂದಿನ ಕವಾಯತುವನ್ನು ಕಣ್ತುಂಬಿಕೊಳ್ಳುವವರಿಗೆ ಆರಕ್ಷಕನಾಗಿ ಅಡಿಯಿಡುವ ಸುದಿನ, ತಾಯಿ ತಂದೆಯರ ಕನಸಿನ ಸಾಕಾರ, ಸತ್ಯ ಧರ್ಮ ನ್ಯಾಯ ನಿಷ್ಠೆಯ ಪಯಣ, ಜನ ಸೇವೆಯೇ ನಮ್ಮ ಜೀವನಾಧಾರ, ದೀನದಲಿತರ ರಕ್ಷಣೆಯೇ ನಮ್ಮ ಧ್ಯೇಯ, ನೊಂದವರ ಕಣ್ಣೀರೊರೆಸುವುದೇ ಸೇವೆ, ಕಾಕಿ ಸಮವಸ್ತ್ರ ಧರಿಸುವ ಸೌಭಾಗ್ಯ, ದೇವರ ಕೃಪೆಯ ಅಪರೂಪದ ಯೋಗ, ದೇವರ ಹನಿಗಳೇ ಯಶದ ಹೂಗಳು, ಕಠಿಣ ತರಬೇತಿಯೇ ನಮ್ಮ ಫಲ, ಕರ್ತವ್ಯವೇ ಪೂಜೆ, ರಾಷ್ಟ್ರವೇ ದೇವರು, ಜನ ವಿಶ್ವಾಸವೇ ನಮ್ಮ ಫಲ, ಶಿಸ್ತು ನಮ್ಮ ಉಸಿರು, ನಿಷ್ಠೆ ನಮ್ಮ ಆಭರಣ, ಸಮರ್ಪಣೆ ನಮ್ಮ ಸಂಕಲ್ಪ, ಆರಕ್ಷಕತ್ವವೇ ನಮ್ಮ ಜೀವನ ಧರ್ಮ. ಕಾರ್ಮೋಡಗಳು ಕವಿದು ಕತ್ತಲಾವರಿಸಿದರು, ಮೇಘಗಳು ಜೋರ್ಗರೆದು ಧಾರಾಕಾರ ಮಳೆ ಸುರಿಸಿದರು, ಉರಿಯುವ ಸೂರ್ಯ ನೆತ್ತಿಯನ್ನು ಸುತ್ತರು, ಚುಮು ಚಳಿ ಮೈಯನ್ನ ನಡುಗಿಸಿದರು, ಗಾಳಿ ನಮ್ಮನ್ನ ಪರೀಕ್ಷಿಸಿದರು, ನಿಂತಿಲ್ಲ ನಮ್ಮ ತರಬೇತಿ, ದುಃಖವಿಲ್ಲ ನಮ್ಮ ಮನೋಭಾವ, ಹಿಂದೆ ಸರಿಯಲಿಲ್ಲ ನಮ್ಮ
ನೆರೆದಿರುವವರ ಜನಮಾನಸದಲ್ಲಿ ಅಚ್ಚಳಿಯದಂತೆ ಉಳಿಯುವ ಅಚ್ಚುಕಟ್ಟಾದ ನೆನಪೊಂದು ಇಂದು ನಮ್ಮ ಮುಂದೆ ಕಾಣಲ್ಪಟ್ಟಿದೆ. ಅದುವೇ ಈ 14ನೆಯ ಬುನಾದಿ ತರಬೇತಿ ಪ್ರಶಿಕ್ಷಣಾರ್ಥಿಗಳ ನಿರ್ಗಮನ ಪಥ ಸಂಚಲನ. ಒಂದೇ ಲಯದೊಂದಿಗೆ ಶೀಘ್ರಗತಿಯ ಪಥ ಸಂಚಲನವನ್ನು ಕಂಡುಕೊಳ್ಳುತ್ತಾ ಕವಾಯತು ಸಮಾದೇಷ್ಟರು ಹಾಗೂ ಸಹಾಯಕ ಕವಾಯತು ಸಮಾದೇಷ್ಟರ ಆದೇಶವನ್ನು ಪರಿಪಾಲಿಸಿಕೊಂಡು ಒಂದೊಂದು ತುಟಿಯನ್ನು ಅನುಸರಿಸಿಕೊಂಡು ವೇದಿಕೆಯ ಬಲಪಾರ್ಶ್ವದಿಂದ ನೇರೆಗೆರೆಗೆ ಬಂದು ಆ ಬಳಿಕ ಮತ್ತೊಮ್ಮೆ ಶೀಘ್ರಗತಿಯ ಪಥ ಸಂಚಲನದೊಂದಿಗೆ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಲಿವೆ. ಇದು ಕೇವಲ ತರಬೇತಿ ಮುಗಿಸುವುದಾಗಿತ್ತಲ್ಲ, ನಮ್ಮ ಕರ್ತವ್ಯವಾಗಿತ್ತು ನಮ್ಮನ್ನು ಯೋಗ್ಯರನ್ನಾಗಿ ರೂಪಿಸಿಕೊಳ್ಳುವುದಾಗಿತ್ತು. ಕಡಿಮೆ ಹರಿಯುತ್ತದೆ ಎಂಬಂತೆ ನಮ್ಮ ಪ್ರತಿಯೊಂದು ಬೆವರ ಹನಿಯ ಹಿಂದೆ ಇಂದು ಗೌರವದ ಮುತ್ತಾಗಿ ಪರಿಣಮಿಸಿದೆ. ನಮ್ಮ ಪ್ರತಿಯೊಂದು ನೋವಿಂದು ಹೆಮ್ಮೆಯ ನೆನಪಾಗಿ ಉಳಿದಿದೆ. ಮುಂಚೂಣಿಯಲ್ಲಿ ಪ್ರಥಮ ತುಕಡಿಯ ನಾಯಕರಾಗಿ ಶ್ರೀರಾಮಚಂದ್ರ ಮುನ್ನಡೆಸುತ್ತಿದ್ದಾರೆ. ಇದೀಗ ವೇದಿಕೆಯ ಮುಂಭಾಗದಲ್ಲಿ ಮೊದಲ ತುಕಡಿಯ ನಾಯಕರಾಗಿರುವ ಶ್ರೀರಾಮಚಂದ್ರ ಇವರು ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ತಮ್ಮ ತುಕಡಿಯ ಪರವಾಗಿ ಸಲ್ಲಿಸಿದ್ದಾರೆ. ನಾಳೆಯಿಂದ ನಮ್ಮ ಹೆಜ್ಜೆಗಳು ಮೈದಾನದಲ್ಲ, ಸಮಾಜದ ಮಧ್ಯೆ ಬೀಳಲಿವೆ. ನಮ್ಮ ಧ್ವನಿ ಕವಾಯತು ಆಜ್ಞೆಯಲ್ಲ, ನ್ಯಾಯದ ಧ್ವನಿಯಾಗಲಿದೆ ಎಂಬನಿಗೆ ದ್ವಿತೀಯ ತುಕಡಿಯ ನೇತೃತ್ವಧಾರಿಯಾಗಿ ಶ್ರೀ ಗಜೇಂದ್ರ ನಾಯಕರವರು ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಿ ಶೀಘ್ರಗತಿಯ ಪಥ ಸಂಚಲನದೊಂದಿಗೆ ನಮ್ಮ ಕೈಗಳು ಕೇವಲ ಸೆಲೆಕ್ಟ್ ಮಾಡುವುದಿಲ್ಲ, ನಿರ್ಗತಿಕರಿಗೆ ಆಸರೆಯಾಗಲಿವೆ ಎನ್ನುವಂತಹ ಸಂದೇಶವನ್ನು ಹೊತ್ತು ಮೂರನೆಯ ತುಕಡಿಯ ನೇತೃತ್ವಧಾರಿ ಶ್ರೀ ಬೀರಣ್ಣ ಸುರೇಶ್ ಬಂಟರವರು ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಿಕೊಂಡು ವೇದಿಕೆಯ ಮುಂಭಾಗದಲ್ಲಿ ಸಾಗಿ ಬರಲಿದೆ. ನಾಲ್ಕನೆಯ ತುಕಡಿ ಮುಂದಾಳುವಾಗಿ ಶ್ರೀ ರುದ್ರೇಗೌಡ ಜಿಲ್ಲೆರವರು ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಿ ಶೀಘ್ರಗತಿಯ ಪಥ ಸಂಚಲನದೊಂದಿಗೆ ನಾಡಿ ಮಿಡಿತವನ್ನು ಸಾರುವಂತಹ ನಾದದ ಬಡಿತವನ್ನು ಹೊರಹೊಮ್ಮಿಸುವಂತಹ ಜಿಲ್ಲೆಯ ಗೌರವಾನ್ವಿತ ಹೆಮ್ಮೆ ಸೌಂದರ್ಯದ ಸರಳ ಗ್ರಾಮೀಣ ಪ್ರದೇಶವಾದ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕಲ್ಲಕೊಪ್ಪದಲ್ಲಿ ಶ್ರೀಮತಿ ಯಮುನಾ ಮತ್ತು ಶ್ರೀ ಕರಿಯಪ್ಪರವರ ಮುದ್ದಿನ ಮಗನಾಗಿ ಜನಿಸಿದ ಇವರು ನಿಷ್ಠೆಯಿಂದ ಇರುತ್ತಾ ಆರಕ್ಷಕನಾಗಿ ನನ್ನ ಕರ್ತವ್ಯವನ್ನು ನಿರ್ವಹಿಸುವಲ್ಲಿ ಯಾವುದೇ ರೀತಿಯ ಭಯ ಅಥವಾ ದಾಕ್ಷಿಣ್ಯ, ದ್ವೇಷ ಅಥವಾ ದುರಾಲೋಚನೆ, ಮತೀಯ, ರಾಜಕೀಯ ಅಥವಾ ಇತರ ಪ್ರಭಾವಗಳಿಗೆ ಒಳಗಾಗದೇ ಇರುವವನಾಗಿ ನಾನು ಸಾರ್ವಜನಿಕ ಶಾಸನ, ಸಾರ್ವಜನಿಕ ರಕ್ಷಣೆ, ಪ್ರಾಣ ಹಾಗೂ ಆಸ್ತಿಪಾಸ್ತಿಗಳ ಸುಭದ್ರತೆಗಾಗಿ ಶಕ್ತಿ ಮೀರಿ ಪ್ರಯತ್ನಿಸುವ ಮೂಲಕ ನ್ಯಾಯಸಮ್ಮತ ಹಿತಕರ ಒಂದು ರಾಷ್ಟ್ರದ ಗೌರವ ಅದರ ಧ್ವಜದಲ್ಲಿದೆ. ಒಂದು ಪೊಲೀಸ್ ಪಡೆಯ ಗೌರವ ಅದರ ಶಿಸ್ತು, ಸೇವೆ ಮತ್ತು ಸಮರ್ಪಣೆಯಲ್ಲಿದೆ ಅಂತ ಉಡುಪಿ ಜಿಲ್ಲಾ ಪೊಲೀಸ್ ಹಾಗೂ ಇವತ್ತು ಈ ಕಾರ್ಯಕ್ರಮಕ್ಕೆ ಸೇರಿರುವಂತಹ ಎಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸುತ್ತೇನೆ. ಗೌರವಾನ್ವಿತರಿಗೆ ಮಾನ್ಯ ಪೊಲೀಸ್ ಅಧೀಕ್ಷಕರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಇದು ನಿಮ್ಮ ದೇಶದ ಹಾಗೂ ಕರ್ನಾಟಕದ ಜನಸೇವೆಗೆ ಅರ್ಪಿತವಾದ ಜೀವನ ಪೂರ್ತಿ ಬಯಣದ ಶುಭ ಆರಂಭವಾಗಿದೆ. ಸೇವೆ, ತ್ಯಾಗ ಮತ್ತು ಬದ್ಧತೆಯನ್ನು ಜೀವನದ ಉದ್ದೇಶವಾಗಿ
ಏನೋ ಸ್ವಲ್ಪ ಚಲೋ ಐತೆ ಅಂತ ಹೇಳಿದ್ರು ಅಲ್ಲಿ ನಿಮ್ಮ ಊರಾಗೆಲ್ಲ ನಿಮ್ಗೆ ಈಗ ಮೊದಲು ಇದ್ದಿದ್ದು ಈ ಸದ್ಯ ಅನ್ನಕ್ಕೆ ಇದು ಅನುಭವ ಬೇರೆ ಈ ಆಗಿರ್ಬೇಕಲ್ಲ? ಸದ್ಯಕ್ಕೆ ಈಗ ಅನುಭವ ಎಲ್ಲ ಆದಿಂದ ಎಲ್ಲ ಈಗ ಮತ್ತೆ ನಮ್ದು ಇನ್ಮೇಲೆ ಚಂದ ರೀ ಹಾ. ಎಲ್ಲರ